ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಇವತ್ತು ಕೊನೆಯ ಆಷಾಢ ಶುಕ್ರವಾರ. ನಾಳೆಯಿಂದ ಮತ್ತೆ ಶ್ರಾವಣ ಶುರು ಆಗುತ್ತೆ ಅಲ್ವಾ, ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಇವತ್ತು ಒಂದೊಳ್ಳೆ ರೆಸಿಪಿನ ಮಾಡ್ತಾಯಿದ್ದೇನೆ. ಯಾವುದಪ್ಪ ರೆಸಿಪಿ ಅಂತ ಹೇಳಿದ್ರೆ ಮಟನ್ ಬಿರಿಯಾನಿ, ಅಥೆಂಟಿಕ್ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೇನೆ. ಇದು ಫೆದರ್ ಬಿರಿಯಾನಿ ಕೂಡ ಅಂತಾರೆ. ಸೊ ಮಾರ್ನಿಂಗ್ ನಾನು ಇವತ್ತು ಆಫೀಸ್ ಕೂಡ ಹೋಗಿದ್ದೆ. ಇದೇ ನಮ್ಮ ಆಫೀಸ್ ಕ್ಯಾಂಪಸ್. ಯಾರಿಗಾದ್ರೂ ಆಫೀಸ್ ಯಾವುದು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಮಾರ್ನಿಂಗೆ ನಾನು ಪೂರಿ ಮತ್ತು ಚಿಕನ್ ಚಾಪೀಸ್ ಕೂಡ ಮಾಡಿದ್ದೆ. ಆಫೀಸಲ್ಲಿ ಕೂಡ ಏನೋ ಫಂಕ್ಷನ್ ಇತ್ತು, ಈ ಥರ ದೀಪ ಎಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ರು. ಬಟ್ ಏನು ಅಂತ ಗೊತ್ತಿಲ್ಲ, ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆಯಲ್ಲ ಅಂತ ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ಇವತ್ತು ಮಾರ್ನಿಂಗೇ ಇದ್ದು ಆಫೀಸಿಗೆ ಬಂದಿದ್ವಿ. ಆಫೀಸ್ಗೆ ಬರೋ ಮುಂಚೆ ತುಂಬಾ ಪ್ರಿಪ್ರೇಷನ್ ಇರುತ್ತೆ. ನಮಗೆ ತಿಂಡಿ ಮಾಡ್ಕೋಬೇಕು, ವಂಶಿಕಕ್ಕೆ ತಿಂಡಿ ಮಾಡಬೇಕು, ಅವಳಿಗೆ ಬಾಕ್ಸ್ ಕಟ್ಟಬೇಕು, ಸ್ನ್ಯಾಕ್ಸ್ ಬಾಕ್ಸ್ ಕಟ್ಟಬೇಕು, ಮತ್ತು ಮನೆ ಕೆಲಸ ಮಾಡಬೇಕು. ಸೊ ಬರೋಷ್ಟರೊಳಗಡೆ ಆಫ್ ದ ಎನರ್ಜಿ ಅಲ್ಲೇ ಹೋಗಿಬಿಟ್ಟಿರುತ್ತೆ. ಮತ್ತು ಆಫೀಸಿಗೆ ಬಂದರೆ ಒಂದು ಒಳ್ಳೆ ಬೂಸ್ಟ್ ಮತ್ತು ರೀಕ್ರಿಯೇಟ್ ಆಗುತ್ತೆ. ಸೊ ನಂದು ಕೆಲಸ ಎಲ್ಲ ಆಗಿತ್ತು, ಇನ್ನೇನು ಹೊರಡೋಣ ಅನ್ನೋಷ್ಟರಲ್ಲಿ ಫುಲ್ ಮಳೆ ನಮ್ಮ ಬ್ಯಾಂಗ್ಳೂರಲ್ಲಿ. ನೋಡಿ ಹೇಗೆ ಬರ್ತಿದೆ ಮಳೆ. ವೆದರ್ ಒಂದು ಸಖತ್ತಾಗಿತ್ತು ನೋಡೋಕ್ಕೆ. ಹಾಗೆ ಒಂದು ಒಳ್ಳೆ ಚಹಾ ಜೊತೆ ನನ್ನ ಮಳೆನ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಸೊ ಮಳೆ ನಿಂತು ಮನೆ ಕೂಡ ಹೊರಟೆ ನಾನು. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ, ಇವತ್ತು ಒಂದು ಒಳ್ಳೆ ಅಥೆಂಟಿಕ್ ಸ್ಟೈಲ್ ಮಟನ್ ಬಿರಿಯಾನಿ ಮಾಡಿದ್ದೆ. ತುಂಬಾ ಸಖತ್ತಾಗಿತ್ತು ಟೇಸ್ಟ್ ಎಲ್ಲ. ಒಳ್ಳೆ ಅರೋಮಾ, ಸ್ಪೈಸಿ, ಮಟನ್ ಕೂಡ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬೆಂದಿತ್ತು. ನಾನು ಫುಲ್ ರೆಸಿಪಿನ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿ, ಮತ್ತು ಮಟನ್ ಬಿರಿಯಾನಿ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಆ ರೆಸಿಪಿ ನೋಡಿ ತಿಳ್ಕೊಳ್ಳಿ. ಮತ್ತು ಇದನ್ನು ಫೆದರ್ ಬಿರಿಯಾನಿ ಅಂತಲೂ ಅಂತಾರೆ, ಅಂದರೆ ಹೈದರಾಬಾದಿ ಸ್ಟೈಲ್, ಅಂದರೆ ಲೇಯರ್ ಥರ ಕೊಡ್ತಾರಲ್ಲ ಆ ಥರ ಬಿರಿಯಾನಿ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಫುಲ್ ರೆಸಿಪಿನ ನೋಡಿ. ನಾನು ಈ ಲಾಗ್ನ ಯಾಕಪ್ಪ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಂಗೆ ತುಂಬ ಜನ ಈ ಕ್ವಶನ ಕೇಳ್ತಾ ಇರ್ತಾರೆ. ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಮನೆ, ವರ್ಕ್, ಬೇಬಿ, ಸೊ ಇದೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಲಾಗ್ನ ನಾನು ಮಾಡ್ತಾಯಿದ್ದೀನಿ, ಹೇಗೆ ಮ್ಯಾನೇಜ್ ಮಾಡ್ತೀನಿ, ಹೇಗಿರುತ್ತೆ ನನ್ನ ವೀಕೆಂಡ್ ಅಂತ. ನಾನು ನೈಟಾಗಿ ಬೆಡ್ಶೀಟೆಲ್ಲ ವಾಶ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ಒಣಗಿಸ್ಕೋಬೋದು ಅಂತ. ಈಗ ರೀಸೆಂಟಾಗಿ ನಾವು 3 ಜನ ಹುಷಾರು ತಗ್ಬಿಟ್ಟಿದ್ವಿ, ಜ್ವರ ಬಂದಿತ್ತು. ಅದಾದಮೇಲೆ ಬೆಡ್ಶೀಟೆಲ್ಲ ವಾಶೇ ಮಾಡಿರಲಿಲ್ಲ, ಟೈಮ್ ಆಗಿರಲಿಲ್ಲ ಅಂತ ಹಾಗೆ ಬಿಟ್ಬಿಟ್ಟಿದ್ದೆ. ಈಗ ಟೈಮ್ ಕೂಡ ಆಗಿದೆ, ಮತ್ತು ನಾಳೆಯಿಂದ ಶ್ರಾವಣ ಕೂಡ ಶುರು ಆಗುತ್ತಲ್ವ. ಸೊ ಮನೆ ಕೂಡ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂತ ಈಗಲೇ ವಾಶ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನೈಟೇ ನಾನು ಮ್ಯಾಟೆಲ್ಲ ಈ ಥರ ನೆನೆಯೋಕೆ ಇಟ್ಬಿಡ್ತೀನಿ. ಚೆನ್ನಾಗಿ ನೆನೆದ್ರೆ ಧೂಳೆಲ್ಲ ಗಲೀಜೆಲ್ಲ ಹೋಗುತ್ತೆ, ಮತ್ತು ಮಿಷಿನ್ಗೆ ಹಾಕ್ಬೋದು ಅಂತ. ಸೊ ಮತ್ತು ಇದು ಸಾಟರ್ಡೆ ಮಾರ್ನಿಂಗ್ ಊಟ ಎಲ್ಲ ಮಾಡಿ ನಾವು ಮಲಗಿಬಿಟ್ಟಿದ್ವಿ ಟೈರ್ಡಾಗಿ. ಸೊ ಸ್ಯಾಟರ್ಡೆ ಮಾರ್ನಿಂಗ್ ಇದ್ದು ಲೈಟಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಇವತ್ತು ಮೊಸರನ್ನ ಮಾಡ್ಕೊತಾ ಇದ್ದೇನೆ. ಯಾಕೆಂದರೆ ನಾನು ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಸೊ ಅದೇ ಹೆವಿ ಫುಡ್ ಆಗಿರುತ್ತೆ. ಮತ್ತು ಮಾರ್ನಿಂಗ್ ಹೆವಿ ಫುಡ್ ತಿನ್ನಬೇಕಂದ್ರೆ ಕಷ್ಟ, ಡೈಜೆಸ್ಟ್ ಕೂಡ ಆಗೋಲ್ಲ ಅಲ್ವಾ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಒಂದು ಲೈಟಾಗಿ ಒಗ್ಗರಣೆ ಹಾಕಿ ಮೊಸರನ್ನ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಸಿಂಪಲ್. ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು, ಮತ್ತು ರೈಸ್ ಮಾಡಿರ್ತೀವಲ್ಲ ಸ್ವಲ್ಪ ತಣ್ಣಗಾಗಬೇಕು. ಅದ್ರ ಜೊತೆ ಮೊಸರು ಕಲಿಸ್ಕೊಂಡ್ರೆ ನಿಮಗೆ ಎಷ್ಟು ಕ್ವಿಕ್ಕಾಗಿ ಮೊಸರನ್ನ ರೆಡಿ ಆಗುತ್ತೆ. ಅದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ರೈಸಿಗೆ ಕಲಿಸ್ಕೋಬೇಕು. ಮತ್ತು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಬಟ್ ಮನೆಯಾಗ ಹಾಲು ಇರಲಿಲ್ಲ ಅಂತ ಸೊ ಮೊಸರೆಲ್ಲ ಕಲಿಸ್ಕೊತಾ ಇದ್ದೀನಿ. ವಂಶಿ ನೋಡಿ ಬೆಳಗ್ಗೆ ತಕ್ಷಣ ನಾನು ಏನು ಅಡುಗೆ ಮಾಡ್ತಾ ಇರ್ತೀನಿ ಅಂತ ಬಂದು ನೋಡ್ತಾಳೆ. ಅವಳು ಕಲಿಸೋದಂತೆ ಏನಾದರೂ ಉಪ್ಪು ಖಾರ ಏನಾದರೂ ಬಾಂಡ್ಲಿ ಹಾಕ್ಬಿಡೋದು, ಆ ಥರ ಎಲ್ಲ ತರಲೆ ಕೆಲಸಗಳು ಮಾಡ್ತಾ ಇರ್ತಾಳೆ. ಈಗ ವಂಶಿಗೆ ಫ್ರೆಶ್ ಮಾಡಿ ತಿಂಡಿ ಮಾಡಿ ರೆಡಿ ಮಾಡಬೇಕು. ಇವತ್ತು ಸ್ಯಾಟರ್ಡೆ ಅಲ್ವಾ, ಹಾಗಾಗಿ ವೈಟ್ ಡ್ರೆಸ್ ಇರುತ್ತೆ, ವೈಟ್ ಯೂನಿಫಾರ್ಮ್ ಇರುತ್ತೆ. ವಂಶಿ ರೆಡಿ ಆಗಿದ್ದಾಳೆ. ಅವಳೇನು ಮಾಡ್ತಾಳೆ ಗೊತ್ತಾ, ಡೈಲಿ ಈ ಥರ ಬ್ಯಾಗಲ್ಲಿ ಅವಳಿಗೆ ಏನು ಇಷ್ಟ ಇರುತ್ತೆ, ಆಟ ಸಾಮಾನಾಗಲಿ ಈ ಥರ ಏನೋ ಫೋಟೋ ಗಿಟ್ಟು ಇಲ್ಲ ಏನಾದರೂ ಅವಳಿಗೆ ಇಷ್ಟ ಆಗಿರುತ್ತಲ್ಲ ಆ ಡೇಗೆ, ಅದನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತಾಳೆ ಈ ಥರ. ನೋಡಿ ಅವಳಿಗೆ ಏನು ಬೇಕೋ ಅವಳು ಅದನ್ನು ಬ್ಯಾಗಲ್ಲಿ ಹಾಕೋತಾಳೆ.
ಸಂಜೆ ಕೂಡ ಹಾಗೆ ಮಾಡ್ತಾಳೆ, ಬ್ಯಾಗೆಲ್ಲ ಓಪನ್ ಮಾಡಿ ಅವಳು ಬುಕ್ಸ್ಗಳಿರುತ್ತಲ್ವ ಕುತ್ಕೊಂಡು ಅದು ನೋಡ್ತಾ ಇರ್ತಾಳೆ. ಅದರಲ್ಲಿ ಗೊಂಬೆಗಳೆಲ್ಲ ಡ್ರಾಯಿಂಗ್ಸ್ ಇರುತ್ತಲ್ವ, ಅಟ್ರಾಕ್ಷನ್ ಆಗಿರುತ್ತೆ ಮಕ್ಕಳಿಗೆ. ಅದನ್ನು ನೋಡ್ತಾ ಕೂತಿರ್ತಾಳೆ ನೋಡಿ. ಅವಳೆ ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿ ಶೂ ಕೂಡ ಹಾಕ್ಕೊಂಡು ಅವ್ರ ಅಪ್ಪನಿಗೆ ವೆಯ್ಟ್ ಮಾಡ್ತಾ ಇರ್ತಾಳೆ ಗೇಟ್ ಹತ್ರ. ಸೊ ವಂಶಿಗೆ ಸ್ಕೂಲಿಗೆ ಬಿಟ್ಟಾದಮೇಲೆ ನಾನು ಫ್ರೆಶ್ ಆಗಿ ತಿಂಡಿ ಮಾಡ್ಕೊಬಿಡ್ತೀನಿ. ಆಮೇಲೆ ಬೇರೆ ಕೆಲಸಗಳೆಲ್ಲ ಮಾಡ್ಕೋತೇನೆ. ಇಲ್ಲ ಎಲ್ಲ ಕೆಲಸ ಮಾಡಿ ತಿಂಡಿ ಮಾಡೋಕ್ಕೆ ನಮಗೂ ಸುಸ್ತಾಗಿಬಿಡುತ್ತೆ, ಎನರ್ಜಿ ಕೂಡ ಇರಲ್ಲ. ಅದೇ ತಿಂಡಿ ಮಾಡ್ಕೊಂಡು ಕೆಲಸಗಳು ಮಾಡಿದ್ರೆ ನಮಗೂ ಡೈಜೆಸ್ಟ್ ಆಗುತ್ತೆ, ಎನರ್ಜಿ ಕೂಡ ಇರುತ್ತೆ. ಸೊ ನೆನ್ನೆ ಬೆಡ್ಶೀಟೆಲ್ಲ ವಾಶ್ ಮಾಡಿದ್ನಲ್ವ, ಅದೆಲ್ಲ ತೆಗೆದು ಮ್ಯಾಟೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಈಗ ನಾನು ಈ ಥರ ವಾಷಿಂಗ್ ಪ್ರೋಗ್ರಾಮೆಲ್ಲ ಆಲ್ಮೋಸ್ಟ್ ಸಂಡೇ ಸ್ಯಾಟರ್ಡೇನೇ ಇಟ್ಕೋತೀನಿ. ವೀಕ್ ಡೇಸಲ್ಲಿ ಆಫೀಸ್ ಕೆಲಸಗಳಿರುತ್ತಲ್ವ, ಸೊ ಮನೆ ಕೆಲಸಗಳು ಫೋಕಸ್ ಮಾಡೋಕ್ಕೆ ಟೈಮ್ ಇರಲ್ಲ. ಮನೆ ಕೆಲಸಗಳೆಲ್ಲ ಸ್ಯಾಟರ್ಡೆ ಸಂಡೇನೇ ಇಟ್ಕೊಂಡಿರ್ತೀನಿ ನಾನು. ಆ್ಯಕ್ಚುಲಿ ನಮ್ಮ ಮನೆ ಇರೋದು ಗ್ರೌಂಡ್ ಫ್ಲೋರಲ್ಲಿ. ಈ ಥರ ಬೆಡ್ಶೀಟೆಲ್ಲ ವಾಶ್ ಮಾಡಿದಾಗ ನಾನು 3rd ಫ್ಲೋರ್ಗೆ ಹೋಗಬೇಕಾಗತ್ತೆ. ಸೊ ಬಿಸಿಲು ಕೂಡ ಚೆನ್ನಾಗಿರುತ್ತಲ್ವ, ಬೇಗ ಒಣಗುತ್ತೆ ಅಂತ ಅಲ್ಲೇ ಒಣಗಾಕ್ಬಿಡ್ತೀನಿ. ಸೊ ಎಲ್ಲರೂ ಕೇಳ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತೀರಾ, ನಿಮಗೆ ರಿಸ್ಕ್ ಆಗಲ್ವಾ ಅಂತ. ನಾನು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ. ಏನಪ್ಪ, ಅರ್ಜುನ ಶ್ರೀಕೃಷ್ಣಗೆ ಹೇಳ್ತಾರಂತೆ, ಕೃಷ್ಣ ಈ ಗೋಡೆ ಮೇಲೆ ಏನಾದರೂ ಬರೀ ತುಂಬ ಸಂತೋಷದಲ್ಲಿ ಇರ್ತಾರಲ್ವ, ಅವ್ರು ನೋಡಿದಾಗ ದುಃಖ ಆಗಬೇಕು, ದುಃಖದಲ್ಲಿರೋರು ಅದು ನೋಡಿದಾಗ ಖುಷಿ ಆಗಬೇಕು, ಆ ಥರ ಏನಾದರೂ ಬರೀ ಅಂತ ಅರ್ಜುನ ಕೃಷ್ಣಗೆ ಹೇಳ್ತಾರಂತೆ. ಸೊ ಅದಕ್ಕೆ ಕೃಷ್ಣ ಏನು ಬರೀತಾನಪ್ಪ ಅಂತ ಹೇಳಿದ್ರೆ, ಈ ಕ್ಷಣ ಕಳೆದು ಹೋಗುತ್ತೆ ಅಂತ ಬರೀತಾರಂತೆ. ಇದರರ್ಥ ಏನಪ್ಪ ಅಂತ ಹೇಳಿದ್ರೆ, ತುಂಬ ಖುಷಿಲಿರೋರು ಅದನ್ನು ಓದಾಗ ಅವ್ರಿಗೆ ದುಃಖ ಆಗುತ್ತೆ, ಈ ಕ್ಷಣ ಹೋಗ್ಬಿಡುತ್ತಾ, ಈ ಖುಷಿ ಹೋಗ್ಬಿಡುತ್ತಾ ಅಂತ. ಅದೇ ದುಃಖದಲ್ಲಿರೋರು ಅದನ್ನು ಓದಿದಾಗ ಈ ದುಃಖ ನನಗೆ ಕ್ಷಣ ಮಾತ್ರ, ಮತ್ತು ನನಗೆ ಸಂತೋಷ ಬರುತ್ತೆ ಅಂತ ಖುಷಿ ಪಡ್ತಾರೆ. ಹಾಗೆ ಇದು ಕೂಡ ಯಾವುದು ಪರ್ಮನೆಂಟ್ ಅಲ್ಲ. ಮತ್ತು ಕೆಲಸ ಮಾಡುವಾಗ ನಿಮಗೆ ಕಷ್ಟ ಅನಿಸುತ್ತೆ, ಅದಾದಮೇಲೆ ಆ ಕಷ್ಟ ಮರ್ತೇ ಹೋಗುತ್ತೆ. ಹಾಗೆ ನಮ್ಮ ಲೈಫಲ್ಲಿ ಕೂಡ ಏನಾದರೂ ಒಂದು ನ್ಯೂ ರೆಸ್ಪಾನ್ಸಿಬಿಲಿಟಿ, ಹೊಸ ಕೆಲಸ ಆ್ಯಡ್ ಆದಾಗ ಅದು ಆಗಲ್ಲ ಅಂತ ಅಂದ್ಕೊಳ್ಳೋದ್ಕಿಂತ ಅದನ್ನು ಹೇಗೆ ನಿಭಾಯಿಸಬೇಕು, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕಲಿಬೇಕಾಗತ್ತೆ. ಯಾಕೆಂದರೆ ನಾವು ಬೆಳೀತಾ ನಮ್ಮ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟಿಗಳು, ಕೆಲಸಗಳು ಆ್ಯಡ್ ಆಗ್ತಾನೆ ಇರುತ್ತೆ ಹೊರತು ಯಾವುದೂ ಕಮ್ಮಿ ಆಗಲ್ಲ. ಅದು ನಮ್ಮ ಕೈಲಿ ಆಗಲ್ಲ, ನಿಜವಾಗ್ಲೂ ಮ್ಯಾನೇಜ್ ಮಾಡೋಕ್ಕಾಗತ್ತೆ, ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೊಳ್ಳೋಕ್ಕಿಂತ ಯಾಕೆ ಆಗಲ್ಲ ಅನ್ನೋದು ಯೋಚನೆ ಮಾಡಬೇಕು. ಆಗ ಎಲ್ಲ ಈಸಿ ಆಗುತ್ತೆ. ಯಾವುದು ಲೈಫಲ್ಲಿ ಆಗಲ್ಲ ಅನ್ನೋದಿಲ್ವೇ ಇಲ್ಲ ನೋಡಿ. ಇಂಪಾಸಿಬಲ್ ಅಂತ ಓದೋದ್ಕಿಂತ ಆ್ಯಮ್ ಪಾಸಿಬಲ್ ಅಂತ ಓದಿದ್ರೆ ಎಷ್ಟು ಪಾಸಿಟಿವ್ ಆಗಿರುತ್ತೆ, ಎಷ್ಟು ಮೋಟಿವೇಟ್ ಆಗಿರುತ್ತೆ ಅಲ್ವಾ. ಸೊ ನಾನು ಕೂಡ ಈ ಥರ ಮೋಟಿವೇಟ್ ಎಲ್ಲ ಕೇಳ್ಕೊಂಡು ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಈ ಥರ ಎಲ್ಲ ಕೆಲಸಗಳು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಹೆಣ್ಮಕ್ಳಿಗಂತೂ ಇವತ್ತಿಂದಲ್ಲದೆ ನಾಳೆದು ಚಿಂತೆ ಇರುತ್ತೆ, ನಾಳೆ ತಿಂಡಿ ಏನಪ್ಪ ಮಾಡಬೇಕು ಅಂತ ಆ ಚಿಂತೆ ನನಗೂ ಇತ್ತು. ಹಾಗಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಬನ್ನಿ ಇವತ್ತು ಹೇಗೆ ದೋಸೆ ಹೋಟೆಲ್ ಶೈಲಿಗೆ ಮಾಡಬೇಕಂದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಮತ್ತು 1/4 ಭಾಗ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಮತ್ತು ಅದರ ಅರ್ಧ ಕಡಲೆಬೇಳೆನ ತೊಗೊಂಡಿದ್ದೀನಿ. ಮತ್ತು ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಅವಲಕ್ಕಿ ಕೂಡ ತೊಗೋಬೇಕಾಗತ್ತೆ. ಈಗ ಇಷ್ಟನ್ನು ಚೆನ್ನಾಗಿ 1-2 ಸಲ ವಾಶ್ ಮಾಡಬೇಕು. ವಾಶ್ ಮಾಡಿದ್ಮೇಲೆ ಮತ್ತೆ ಇಷ್ಟು ಅಂದರೆ 1/4 ಗ್ಲಾಸಷ್ಟು ರೈಸ್ ಹಾಕೋಬೇಕು. ಮತ್ತು ಗೊತ್ತಲ್ಲ, ಸಂಜೆವರೆಗೂ ನೆನೆಸ್ಬಿಟ್ಟು ಆಮೇಲೆ ರುಬ್ಬಿದ್ರೆ ಮಸಾಲೆ ಹೋಟೆಲ್ ರೀತಿ ಒಳ್ಳೆ ಮಸಾಲೆ ದೋಸೆ, ಪ್ಲೇನ್ ದೋಸೆಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಸೊ ಇವತ್ತು ಕಿಚನ್ ಕೂಡ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ಮೇಲೆ ಹಬ್ಬಗಳೆಲ್ಲ ಶುರು ಅಲ್ವಾ, ಸೊ ಹಾಗಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು. ನೀವು ಶ್ರಾವಣದಲ್ಲಿ ಈ ಥರ ಮನೆಯೆಲ್ಲ ಕ್ಲೀನ್ ಮಾಡ್ತೀರಾ ಹೌದು ಅಂತ ಹೇಳಿದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಇದಂತೂ ಫುಲ್ ಮೆಸ್ಸಪ್ ಆಗಿಬಿಟ್ಟಿತ್ತು, ಅರ್ಜೆಂಟ್ಗೆ ಎಲ್ಲೆಲ್ಲೋ ಇಟ್ಬಿಡ್ತೀವಲ್ವ, ಸೊ ಫುಲ್ ಮೆಸ್ಸಪ್ ಆಗಿ ನಂಗೆ ಕಾಣ್ತಾ ಇತ್ತು. ಸೊ ಅದು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಈಗ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಸೊ ಹಾಗೆ ಕಸ ಗುಡಿಸಿ ಒರೆಸಿ ಎಲ್ಲ ಕೆಲಸಗಳು ಮಾಡ್ಕೋತಾ ಇದ್ದೀನಿ. ಮಕ್ಕಳು ಎಲ್ಲಾದರೂ ಹೋಗಿದ್ರೆ ಇಲ್ಲ ಮಲ್ಕೊಂಡಿದ್ರೆ ನಮ್ಮ ಕೆಲಸಗಳಂತ ಪಟ ಅಂತ ಆಗಿಬಿಡುತ್ತೆ. ವಂಶಿ ಕೂಡ ಸ್ಕೂಲಿಗೆ ಹೋಗಿಲ್ಲಲ್ವ, ಹಾಗೆ ನನ್ನ ಕೆಲಸನೂ ಫಾಸ್ಟಾಗಿ ಮಾಡ್ಕೋತಾ ಇದ್ದೆ. ಕೆಲಸದ ಗಡಿಬಿಡಿಲಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನೋಡಿ. ಆವಾಗಲೇ 1:15 ಆಗೋಗಿದೆ. ಈಗ ವಂಶಿನ ಕರ್ಕೊಂಬರೋ ಟೈಮ. ನಮ್ಮ ಗೋಡೆಗಳೆಲ್ಲ ಎಷ್ಟು ಪಜೀತಿ ಮಾಡಿಟ್ಟಿದ್ದಾಳೆ ನೋಡಿ ವಂಶಿ.
ಎಲ್ಲ ಬರೆದು ಎಲ್ಲ ಪಜೀತಿ ಮಾಡಿ ಬನ್ನಿ ವಂಶಿ ಸ್ಕೂಲ್ಗೆ ಹೋಗಿ ಅವಳನ್ನ ಕರ್ಕೊಂಬರೋಣ. ಏನು ಮಾಡ್ತಾಳೆ ಎಲ್ಲಿ ನಮ್ಮ ವಂಶಿ? ಓಹ್ ಇಲ್ಲೇ ಇದ್ದಾಳೆ. ನೋಡಿದ ತಕ್ಷಣ ಬಂದು ಕುಣಿತಾ ಇದ್ದಾಳೆ. ಅವಳು ನಾನು ಬಂದ ತಕ್ಷಣ ಅವಳ ಬ್ಯಾಗ್ ಹುಡುಕ್ತಾಳೆ. ಕರೆಕ್ಟಾಗಿ ಅವಳ ಬ್ಯಾಗೇ ಎತ್ಕೋತಾಳೆ. ಅವಳ ಬ್ಯಾಗ್ ಹುಡುಕ್ತಾ ಇದ್ದಾಳೆ, ಎಲ್ಲೂ ಕಾಣ್ತಾನೆ ಇಲ್ಲ. ಓಕೆ, ಅವಳು ಬ್ಯಾಗ್ ಸಿಕ್ತು. ಎತ್ಕೊಂಡು ಅವಳು ವಾಟರ್ ಬಾಟಲ್ ಲಗೇಜ್ ಎಲ್ಲ ಬ್ಯಾಗಲ್ಲಿ ಹಾಕೋತಾಳೆ. ಹಾಗೆ ಇವತ್ತು ಅಡುಗೆ ಮಾಡೋಕ್ಕೆ ಸ್ವಲ್ಪ ಗ್ರಾಸರೀಸು ತೊಗೊಂಡ್ಬರ್ಬೇಕಾಗಿತ್ತು. ವಂಶಿನ ಕರ್ಕೊಂಡು ನಮ್ಮ ಮನೆ ಹತ್ರನೇ ಒಂದು ರಿಲಯನ್ಸ್ ಇದೆ, ಇಲ್ಲಿಗೆ ಬಂದಿದ್ವಿ ಶಾಪಿಂಗಿಗೆ. ನಮ್ಮ ವಂಶಿಗಂತೂ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಗಾಡಿ ಅವಳು ಎಳ್ಕೊಂಡು ಹೋಗ್ತಾಳೆ. ಅವಳಿಗೇನು ಬೇಕೋ ಎಲ್ಲನೂ ಕಾರ್ಟಲ್ಲಿ ಹಾಕ್ತಾ ಇರ್ತಾಳೆ. ಲೇಸ್ ಪ್ಯಾಕೆಟ್ ಅಂತೆ, ಚಾಕ್ಲೇಟ್, ಯೋಗರ್ಟ್. ಸೊ ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಯೂಶಲಿ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇರ್ತೀವಲ್ವ, ಸೊ ಅವಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಯಾವ್ಯಾವ ಎಲ್ಲೆಲ್ಲಿದೆ ಅಂತ. ಅಲ್ಲಿ ಹೋಗ್ತಾಳೆ, ಸೀದಾ ಎತ್ಕೊಂಡು ಕಾರ್ಟ್ ಒಳಗಡೆ ಹಾಕ್ತಾಳೆ. ಇಷ್ಟೇ ನಮ್ಮ ಶಾಪಿಂಗ್ ಇವತ್ತು. ಈಗ ವಂಶಿಗೆ ಸ್ನಾನ ಮಾಡಿಸಿ ಇಬ್ಬರು ಊಟ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಊಟಕ್ಕೆ. ಈಗ ನಾನು ತಂದಿದ್ದ ಗ್ರಾಸರೀಸ್ ಎಲ್ಲ ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ. ನಾನು ಮೊಸರನ್ನ ಯೂಶಲಿ ಮಡಿಕೆಯಲ್ಲೇ ಹಾಕ್ತೀನಿ, ಯಾಕಂದರೆ ಮಡಿಕೆಯಲ್ಲಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಮೊಸರಿಗೆ, ಮತ್ತು ತುಂಬ ಗಟ್ಟಿಯಾಗೋ ಕೂಡ ಬರುತ್ತೆ. ನೀವು ಎಷ್ಟೇ ನೀರು ಮಿಕ್ಸ್ ಮಾಡಿದ್ರೂ ಮಡಿಕೆಯಲ್ಲಿ ಸ್ವಲ್ಪ ಬಿಟ್ಟಿದ್ರೆ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಈ ತರಕಾರಿ ಎಲ್ಲ ಹಾಕ್ತಾ ಇದ್ದೀನಲ್ಲ ಬಾಕ್ಸ್, ಅದು ನಾನು ಮೀಶೋಲ್ಲಿ ತೊಗೊಂಡಿದ್ದೀನಿ. ನನಗಂತೂ ತುಂಬಾ ಯೂಸ್ಫುಲ್ ಆಗ್ತಾಯಿದೆ. ಕವರಲ್ಲಿ ಹಾಕಿ ಎಲ್ಲ ಇಡೋದ್ರಿಂದ ಅದು ಬೇಗ ಸಿಗೋದೇ ಇಲ್ಲ ಕೈಗೆ. ಈ ಥರ ಬಾಕ್ಸಲ್ಲಿ ಇಟ್ಟರೆ ಬೇಗ ಸಿಗುತ್ತೆ, ನೀಟಾಗಿ ಆರ್ಗನೈಸ್ ಮಾಡಿ ಇಡ್ಬೋದು. ಇದ್ರ ಬಾಕ್ಸ್ಗಳ ಜೊತೆ ಪೌಚ್ ಕೂಡ ಕೊಟ್ಟಿರ್ತಾರೆ, ಒಂದು ಹೇರ್ ಕಂಟೈನರ್ ಥರ ಇರುತ್ತೆ ಇದು. ಒಂದು ವೀಕ್ ಆದ್ರೂ ಸೊಪ್ಪುಗಳೆಲ್ಲ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಈ ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಕೂಡ ತಗೋಬೋದು. ಇಲ್ಲಿ ವಂಶಿದ ಇದೇ ಕತೆ ನೋಡಿ, ಚೆಲ್ಲೋದು ಮತ್ತು ಅವಳು ಕ್ಲೀನ್ ಮಾಡೋದು ಹಾಕೋದು ಇದೇ ಮಾಡ್ತಾ ಇರ್ತಾಳೆ. ಸೊ ನಮ್ಮದು ಊಟ ಎಲ್ಲ ಆಯಿತು. ಈಗ ನೋಡೋಳು ಕ್ಯಾಮ್ರಾ ನೋಡಿದ ತಕ್ಷಣ ಹೇಗೆ ಮಾಡ್ತಾಳೆ ಅಂತ. ಅವಳ ಈಗ ಇತ್ತೀಚೆಗೆ ಅದಕ್ಕೆ ಕ್ಯಾಮ್ರಾ ನೋಡಿದ್ರೆ ಏನೇನೋ ಆ್ಯಕ್ಟ್ ಮಾಡ್ತಾ ಇರ್ತಾಳೆ. ಈಗ ಸ್ಯಾಟರ್ಡೇಸೇ ನಾವು ಈ ಥರ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೋತಾ ಇರ್ತೀವಿ. ನಮ್ಮಮ್ಮ ಕೂಡ ಹಾಗೆ ಮಾಡ್ತಾಯಿದ್ರು. ಸ್ಯಾಟರ್ಡೇ ಆಫ್ ಡೇ ಅಲ್ವಾ, ನಾವು ಬಂದ ತಕ್ಷಣ ನಮ್ಮನ್ನು ಹಿಡ್ಕೊಂಡು ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚುತ್ತಾಯಿದ್ರು. ಸೊ ನನಗೂ ಕೂಡ ಅದೇ ಜ್ಞಾಪನ ಬರ್ತಾ ಇರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡ್ತಾಯಿದ್ರು, ಈಗ ನಾವು ನಮ್ಮ ಮಗಳಿಗೆ ಮಾಡ್ತಾ ಇದ್ದೀವಲ್ಲಪ್ಪ ಅಂತ. ಚಿಕ್ಕವರಿದ್ದಾಗ ಸಾಟರ್ಡೇಸ್ ಮೆಮೊರೀಸೇ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಒಂದು ಅರ್ಲಿ ಮಾರ್ನಿಂಗ್ ಎದ್ದೋಗಬೇಕು ಸಾಟರ್ಡೇಸ್ ಅಲ್ವಾ. ಆಮೇಲೆ ಸ್ಕೂಲಿಗೆ ಹೋದ ತಕ್ಷಣ ಎಕ್ಸಸೈಸ್ ಮಾಡಿಸ್ತಾರೆ. ಅದು ಎಕ್ಸಸೈಸ್ ಮಾಡೋಕ್ಕೆ ಹಿಂಸೆ. ನಾವೇನಾದರೂ ಡ್ರಾಮಾ ಮಾಡ್ತಿದ್ವಿ, ತಲೆ ಸುತ್ತುತ್ತಾ ಇದೆ, ಮಾಡೋಕ್ಕಾಗ್ತಿಲ್ಲ, ಹುಷಾರಿಲ್ಲ ಅಂತೆಲ್ಲ ಡ್ರಾಮಾ ಮಾಡ್ತಿದ್ವಿ. ನೀವು ಆ ಥರ ಮಾಡಿದ್ದೀನಾ ಅಂತ ಹೇಳಿದರೆ ಕಮೆಂಟ್ ಮೂಲಕ ತಿಳಿಸಿ. 1 hour ಎಕ್ಸಸೈಸ್ ಮಾಡಿಸೋರು, ಅದನ್ನು ಮಾಡೋಕ್ಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತಾಯಿತ್ತು ನಮಗೆ. ಬಟ್ ಈಗ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಎಕ್ಸಸೈಸ್ ಮಾಡಿದ್ರೆ ಏನು ಬೆನಿಫಿಟ್ಟು. ಈಗ ಆ ಎಕ್ಸಸೈಸ್ ಮಾಡೋಕ್ಕೂ ನಮಗೆ ಟೈಮ್ ಸಿಗ್ತಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಸಾಟರ್ಡೇ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಶಕ್ತಿಮಾನ್ ಪ್ರೋಗ್ರಾಮ್ ಇರ್ತಿತ್ತು. ಸೊ ಬಂದ ತಕ್ಷಣ ಬ್ಯಾಗ್ ಬಿಸಾಕಿ ಫಸ್ಟು ಶಕ್ತಿಮಾನ್ ಪ್ರೋಗ್ರಾಮ್ನ ನೋಡ್ತಾ ಇದ್ವಿ ನಾವು. ಆಗ ಯಾಕಪ್ಪ ಸಾಟರ್ಡೆ ಬರುತ್ತೆ ಅಂತ ಅನ್ಕೋತಾ ಇದ್ವಿ. ಇವಾಗ ಯಾವಾಗಪ್ಪ ಸಾಟರ್ಡೆ ಬರುತ್ತೆ ಅಂತ ಅನ್ಕೋತಾ ಇರ್ತೀವಿ. ನೋಡಿ ಹೇಗೆ ನಮ್ಮ ಥಿಂಕಿಂಗ್ ಇಲ್ಲ, ಪ್ರಿಯಾರಿಟಿ ಹೇಗೆ ಚೇಂಜ್ ಆಗ್ತಾ ಇರುತ್ತೆ ನಮ್ಮ ಲೈಫಲ್ಲಿ ಅಂತ. ಸೊ ನಾನು ಹೇಳಿದ್ನಲ್ವ, ಸೊ ಆಲ್ಮೋಸ್ಟ್ ನಾನೆಲ್ಲ ಕೆಲಸಗಳು ಸಾಟರ್ಡೆ ಸಂಡೇ ನಾನು ಮುಗಿಸ್ಕೊಬಿಡ್ತೇನೆ. ಬ್ಯಾಕ್ ಟು ಬ್ಯಾಕ್ ಏನಾದರೂ ಕೆಲಸಗಳಿರುತ್ತೆ. ಈಗ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಮತ್ತು ಈಗ ಮೇಲ್ಗಡೆ ಬಂದು ಬಶೀಟೆಲ್ಲ ಒಣಗಾಕಿದ್ವಲ್ಲ, ಅದೆಲ್ಲ ತೊಗೊಂಡು ಹೋಗಬೇಕು. ಇವನು ಧ್ರುವ ಅಂತ ನಮ್ಮ ಓನರ್ ಮಗ, ಇವನು ಕೂಡ ವಂಶಿಕ ಜೊತೆ ಬಂದು ಆಟ ಆಡ್ತಾ ಇರ್ತಾನೆ.
ಮತ್ತು ವಂಶಿಗೂ ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಿಸ್ಬೇಕಾಗಿತ್ತಲ್ವ, ಇಲ್ಲೇ ಆಟಾಡ್ಕೊಂಡು ತಿಂತಾಳೆ ಅಂತ ಇಲ್ಲೇ ತಿನ್ನಿಸಿ ಇದು ಕೆಲಸ ಮುಗಿಸಿ ಬಂದೆ. ನಾನು ಈ ಲಾಗ್ನ ಸಂಡೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ನನ್ನ ವೀಕೆಂಡ್ ಹೇಗಿರುತ್ತೆ ಅಂತಲೂ ತೋರಿಸ್ಬೋದು, ಮತ್ತು ಸಂಡೇ ಭೀಮನ ಅಮಾವಾಸ್ಯೆ ಅಲ್ವಾ, ಸೊ ಆದರೂ ಕೂಡ ಪ್ರೋಗ್ರಾಮ್ಸ್ ಹೇಗಿರುತ್ತೆ ತೋರಿಸೋಣ ಅಂತ ಸೊ ಈ ಲಾಗ್ನ ನಾನು ಸಂಡೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ದೋಸೆ ಬ್ಯಾಟರ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಿಮ್ಗೊಂದು ಒಳ್ಳೆ ಟಿಪ್ಸ್ ಶೇರ್ ಮಾಡ್ತೀನಿ. ಇಡ್ಲಿ ಆಗಲಿ ದೋಸೆ ಆಗಲಿ ಚೆನ್ನಾಗಿ ಬರಬೇಕು ಅಂದರೆ ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಕಮ್ಮಿನೇ ಇರಲಿ. ಈ ಬ್ಯಾಟರ್ನ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಆ ಥರ ಮಿಕ್ಸ್ ಮಾಡ್ಕೊಂಡಾಗ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇನ್ನೊಂದು ಕೆಲಸ ಪೆಂಡಿಂಗ್ ಇದೆ, ಅಡುಗೆ ಕೂಡ ಮಾಡಬೇಕು. ಇವತ್ತು ಕಾಳು ಸಾಂಬಾರು ಮಾಡಿಬಿಡೋಣ ಅಂತ ಅನ್ಕೋತಿದ್ದೀನಿ. ಸೊ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕಟ್ ಮಾಡಿ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಸಾಂಬಾರು ಮಾಡ್ಕೊಳ್ಳೋದಂತೂ ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾನು ಈ ರೆಸಿಪಿ ಕೂಡ ಹಾಕ್ತೀನಿ. ಸೊ ನಾವು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಡೇ ಸಂಡೇ 9:45 ಯೂಶಲಿ ನಾವು ಸಂಡೇ ಎದ್ದೊಳ್ಳೋದೇ ಲೇಟು, ಯಾಕಂದರೆ ಅಟ್ಲೀಸ್ಟ್ ಒಂದಿನಾದರೂ ಚೆನ್ನಾಗಿ ನಿದ್ರೆ ಆಗಬೇಕಲ್ವ. ವೀಕ್ ಪೂರ್ತಿ ಕೆಲಸ ಮಾಡಿರ್ತೀವಿ, ಐ ಬರ್ನಿಂಗ್ ಆಗ್ತಾ ಇರುತ್ತೆ, ಬ್ಯಾಕ್ ಪೇನ್ ಆಗ್ತಾ ಇರುತ್ತೆ. ಸೊ ಸಂಡೇ ಅಂತೂ ನಾವು ಲೇಟಾಗಿ ಎದ್ದೊಳ್ಳೋದು. ಸೊ ಎದ್ದು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನನಗೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಈ 3 ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಈಗಲೂ ಕೂಡ ಹೋಟೆಲ್ಗೆಲ್ಲ ಹೋದರೆ ನಾನು ಇದನ್ನೇ ಆರ್ಡ್ರ್ ಮಾಡೋದು. ಸೊ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಬೇರೆ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಕೂಡ ಮಾಡಿಕೊಂಡೆ. ಇವತ್ತು ಪೂಜೆ ಮಾಡಬೇಕು ಮತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಕೂಡ ಮುಗಿಸ್ದೆ. ಸೊ ಆಲೂ ಪಲ್ಯ ಕೂಡ ರೆಡಿಯಾಗಿತ್ತು ಮತ್ತು ಪುದೀನ ಚಟ್ನಿ ಕೂಡ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಇವತ್ತು ಅಂದರೆ ಈಗ ಚಳಿಗಾಲ ಅಲ್ವಾ, ಲೈಕ್ ಮಳೆ ಎಲ್ಲ ಬರ್ತಿದೆ, ಫುಲ್ ವೆದರೆಲ್ಲ ಚಳಿ ಇರುತ್ತೆ. ಆದರೂ ಹಸಿಟ್ಟು ಇಷ್ಟು ಚೆನ್ನಾಗಿ ಬಂದಿದೆ. ದೋಸೆ ಕೂಡ ತುಂಬ ಚೆನ್ನಾಗಿ ಎದ್ದೊಳ್ತಾ ಇತ್ತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಆಗಲಿ ತುಂಬ ತೆಳುವಾಗಿ ಬರ್ತಾಯಿತ್ತು, ಚೆನ್ನಾಗಿತ್ತು. ಸೊ ಮನೆ ಹತ್ರನೂ ಒಂದು ದೇವಸ್ಥಾನ ಇತ್ತು, ಪೂಜೆ ಎಲ್ಲ ಆಗ್ತಿತ್ತಲ್ಲ, ಹೋಗಿ ದೇವಿ ದರ್ಶನ ಮಾಡ್ಕೊಂಬರೋಣ ಅಂತ ಬಂದಿದ್ವಿ. ವಂಶಿ ಸ್ನಾನನೇ ಮಾಡಿಲ್ಲ ಇನ್ನೂ. ಈಗ ಗಂಡನಿಗೂ ಪೂಜೆ ಮಾಡಬೇಕಲ್ವ, ಅದೇ ಇವತ್ತಿನ ಸ್ಪೆಷಾಲಿಟಿ. ಸೊ ನಾನು ಕೂಡ ಪೂಜೆ ಮಾಡಿದೆ. ಇಲ್ಲಿ ವಂಶಿ ನೋಡಿ ಅವಳು ಕಾಲು ಕೊಡ್ತಾಳಲ್ಲ ನನಗೂ ಪೂಜೆ ಮಾಡು ಅಂತ. ಸಂಡೇ ಸಂಜೆ ಅಂತೂ ನಾವು ಒಂದು ಸ್ಪೆಷಲ್ ಚಹಾ ಕುಡಿಲೇಬೇಕು. ಇವತ್ತು ಮಸಾಲೆ ಚಹಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ 1-2 ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೇನೆ, ಗಟ್ಟಿ ಹಾಲು. ಇದಕ್ಕೆ 3 ಸ್ಪೂನಷ್ಟು ಟೀ ಪುಡಿ ಹಾಕೋತಾ ಇದ್ದೇನೆ. ಒಂದು ವಿಡಿಯೋ ಅಂತೂ ಮಿಸ್ ಆಗೋಗಿದೆ, ನಾನು ಮಸಾಲೆ ಚಹಾಗೆ ಏನು ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಪೌಡ್ರ್ ಹಾಕೋತಾ ಇದ್ದೇನೆ. ಮತ್ತು ಇಲ್ಲಿ ಮಡ್ ಕಪ್ನ ಅದು ಕೂಡ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೇನೆ. ಈ ಚಾಗೆ 2 ಲವಂಗ, ಸ್ವಲ್ಪ ಚಕ್ಕೆ, 3 ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಮಸಾಲೆ ಚಹಾ ರೆಡಿಯಾಗುತ್ತೆ. ಇದನ್ನು ಮಸಾಲೆ ಚಹಾ ಅಂತನಾದರೂ ಹೇಳ್ಬೋದು, ಇಲ್ಲಾಂದರೆ ತಂದೂರಿ ಚಹಾ ಅಂತಲೂ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಮಡ್ ಕಪ್ ಕೂಡ ಬಿಸಿ ಆಗಿರುತ್ತೆ, ಚಹಾ ಕೂಡ ಬಿಸಿ ಆಗಿರುತ್ತೆ, ಒಂದು ಒಳ್ಳೆ ಟೇಸ್ಟ್ ಅಂತೂ ಕೊಡುತ್ತೆ. ನಾವಂತೂ ಸಂಡೇ ಈವ್ನಿಂಗ್ ಚಹಾ ಕುಡಿತೀವಿ, ಯಾಕೆಂದರೆ ವೀಕ್ ಡೇಸಲ್ಲಂತೂ ನಮಗೆ ಟೈಮೇ ಇರಲ್ಲ, ಬೆಳಗ್ಗೆದ್ದು ತಿಂಡಿ ಮಾಡಿ ಹೋಗೋದೇ ಆಗಿಬಿಟ್ಟಿರುತ್ತೆ. ಒಳ್ಳೆ ಚಹಾ, ಸ್ಪೆಷಲ್ ಚಹಾ ಅಂತೂ ರೆಡಿಯಾಗಿದೆ. ಸೊ ಇಲ್ಲಿಗೆ ನಾನು ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.